ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗಗನ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಬನ್ನಿ, ಇವತ್ತು ಸಿಂಪಲ್ ಆದ ಸಾಂಬಾರ್ ಪೌಡ್ರು ಮಾಡುವುದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋ ನೋಡಿದ ಮೇಲೆ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ. ಇಲ್ಲಿ ನಾನು ಸಾಂಬಾರ್ ಬೀಜ 1/4 kg ಮಾಡಿ ತೋರಿಸ್ತಾ ಇದ್ದೀನಿ. ಸಾಂಬಾರ್ ಬೀಜ ನಾನಿಲ್ಲಿ 250 ಗ್ರಾಮ್ ಆಗಷ್ಟು ತಗೊಳ್ತಾ ಇದ್ದೀನಿ. ಗ್ರಾಮ್ ಸಾಂಬಾರ್ ಬೀಜ ಹಾಗೂ ಚಕ್ಕೆ ಒಂದು 4, ಮರಾಠಿ ಮೊಗ್ಗು ಸ್ವಲ್ಪ ಒಂದು 5 ರಿಂದ 6, ಚಕ್ರ ಮೊಗ್ಗು ಸ್ವಲ್ಪ, ಹಾಗೆ ಮೆಣಸು ಸ್ವಲ್ಪ, ಲವಂಗ ಸ್ವಲ್ಪ, ಸ್ವಲ್ಪ ಸಾಸಿವೆ. ನಾನಿಲ್ಲಿ ಕಡಲೆಬೇಳೆ ಒಂದು 25 ಗ್ರಾಮ್ ತಗೊಂಡಿದ್ದೀನಿ. ಉರಿಗಡಲೆ 25 ಗ್ರಾಮು, ಹೆಸರುಬೇಳೆ 25 ಗ್ರಾಮು, ಬೇಳೆ 25 ಗ್ರಾಮು, ಜೀರಿಗೆ 25 ಗ್ರಾಮು, ಹಾಗೆ ಉದ್ದಿನಬೇಳೆ 25 ಗ್ರಾಮ್ ತಗೊಂಡಿದ್ದೀನಿ. ಹಾಗೆ ಅಕ್ಕಿ ಒಂದು ಚಿಕ್ಕ ಲೋಟದಲ್ಲಿ ಒಂದು ಅರ್ಧ ಲೋಟ ಅಕ್ಕಿ ತಗೊಂಡಿದ್ದೀನಿ. ಹಾಗೆ ಅರಿಶಿನ ಕೊಂಬು ಬರುತ್ತಲ್ಲ ಅದು ತಗೊಂಡಿದ್ದೀನಿ ಒಂದು ಸ್ವಲ್ಪ. ನೋಡಿ, ಇದನ್ನು ಇಷ್ಟು ಅರಿಶಿನ ಕೊಂಬು ತಗೊಳ್ಬೇಕು. ಇದನ್ನು ಚೆನ್ನಾಗಿ ಈ ರೀತಿ ಜಜ್ಜಿಬಿಟ್ಟು ಪುಡಿ ಮಾಡಿಬಿಟ್ಟು ಹುರಿಯೋದಕ್ಕೆ ಹಾಕ್ಕೊಳ್ಬೇಕು. ಅರಿಶಿನ ಸ್ವಲ್ಪ ಜಾಸ್ತಿ ತಗೊಂಡಿದ್ದಷ್ಟು ಸಾಂಬಾರು ಕಲರ್ ಚೆನ್ನಾಗಿ ಬರುತ್ತೆ. ಈಗ ನಾನಿಲ್ಲಿ ಬಾಣಲೆ ಇಟ್ಕೊಳ್ತಾ ಇದ್ದೀನಿ ಹುರಿಯೋದಕ್ಕೆ. ಇದಕ್ಕೆ ಸ್ವಲ್ಪ ಒಂದು 2 ಸ್ಪೂನ್ ಆಗೋಷ್ಟು ಅಕ್ಕಿ ತಗೊಳ್ತಾ ಇದ್ದೀನಿ, ಜಾಸ್ತಿ ಬೇಡ. ಇದು ಸ್ವಲ್ಪ ಕೆಂಪಗಾಗೋ ತನಕ ಉರಿಬೇಕು ಇದನ್ನೆಲ್ಲ. ಈಗ ಅಕ್ಕಿ ಕೆಂಪಗಾಗೋ ತನಕ ಹುರ್ಕೊಳ್ತಾ ಇದ್ದೀನಿ, ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಅಕ್ಕಿ ಸ್ವಲ್ಪ ಕೆಂಪಗಾಗಿದೆ. ನೋಡಿ, ಇಷ್ಟು ಕೆಂಪಗಾಗಬೇಕು. ಅಕ್ಕಿ ಕೆಂಪಗಾಗ್ತಿದ್ದಂಗೆ ನಾನಿಲ್ಲಿ ಉದ್ದಿನಬೇಳೆ 25 ಗ್ರಾಮ್ ಆಗಷ್ಟು ಉದ್ದಿನಬೇಳೆ ತಗೊಂಡಿದ್ದೀನಿ, ಅದು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 25 ಗ್ರಾಮ್ ಆಗಷ್ಟು ಹೆಸರುಬೇಳೆ, ಹಾಗೆ ತೊಗರಿಬೇಳೆ 25 ಗ್ರಾಮು, ಸ್ವಲ್ಪ ಕೆಂಪಗಾಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಈಗ ಇದು ಕೆಂಪಗಾಗಿದೆ. ಈಗ ಇದಕ್ಕೆ ನಾನು ಕಡಲೆಬೇಳೆ ಇದೆಯಲ್ಲ ಅದು 25 ಗ್ರಾಮ್ ಆಗಷ್ಟು ತಗೊಂಡು ಚೆನ್ನಾಗಿ ಅದು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಕೆಂಪಗಾಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಘಮ ಘಮ ಅಂತ ಇರುತ್ತೆ, ಚೆನ್ನಾಗಿ ಸ್ಮೆಲ್ ಬರುತ್ತೆ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು. ಈಗ ನಾನಿಲ್ಲಿ ಜೀರಿಗೆ 25 ಗ್ರಾಮ್ ಆಗಷ್ಟು ಹಾಕ್ಕೊಳ್ತಾ ಇದ್ದೀನಿ.
ಉರಿಗಡಲೆ 25 ಗ್ರಾಮ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನಿಲ್ಲಿ ಸಾಂಬಾರು ಬೀಜ 250 ಗ್ರಾಮು ಅಂದರೆ 1/4 kg ಆಗೋಷ್ಟು ತಗೊಳ್ತಾ ಇದ್ದೀನಿ. 1/4 kgಗೆ 25 ಗ್ರಾಮ್ ಆಗೋಷ್ಟು ಎಲ್ಲ ಬೇಳೆಗಳು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ಮಸಾಲೆನ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಇದು ಚಕ್ಕೆ ಲವಂಗ ಎಲ್ಲ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ನಾನು ಚಕ್ಕೆ ಇಲ್ಲಿ ಒಂದು 3 ಹಾಕ್ಕೊಳ್ತಾ ಇದ್ದೀನಿ. ಮರಾಠಿ ಮೊಗ್ಗು ಒಂದು 7ರಿಂದ 8, ಸಾಸಿವೆ ಒಂದು 2 ಸ್ಪೂನು, ಹಾಗೆ ಚಕ್ರ ಮೊಗ್ಗು, ಸ್ವಲ್ಪ ಮೆಣಸು 1 ಸ್ಪೂನ್ ಆಗೋಷ್ಟು ಮೆಣಸು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಮಾತ್ರ ಚಿಕ್ಕ ಲೋಟದಲ್ಲಿ 1/4 ಗ್ಲಾಸ್ ಹಾಕ್ಕೊಳ್ಬೇಕು. ಒಂದು 2 ಸ್ಪೂನ್ ಅಷ್ಟೇ ಅಕ್ಕಿ ಹಾಕ್ಕೊಳ್ಬೇಕು. ತುಂಬ ಹಾಕಿದರೆ ಟೇಸ್ಟ್ ಬರೋದಿಲ್ಲ ಸಾಂಬಾರು. ಇದು ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆಗಿದ್ಮೇಲಿಂದ ನಾನಿಲ್ಲಿ ಒಂದು ಇಡೀ ಆಗೋಷ್ಟು ಕರಿಬೇವು ತೊಗೊಳ್ತಾ ಇದ್ದೀನಿ. ಅದು ಕರಿಬೇವು ಚೆನ್ನಾಗಿ ಒಣಗಿಸಿಟ್ಟಿದ್ದೆ, ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಒಣಗಿರೋ ಕರಿಬೇವು ಮಾತ್ರ ಹಾಕಬೇಕು, ಹಸಿ ಹಾಕಬಾರ್ದು, ಆಗ ಸಾಂಬಾರು ಪುಡಿ ಹಾಳಾಗೋದಿಲ್ಲ. ಈಗ ಇಲ್ಲಿ ಅರಿಶಿನ ಕೊಂಬಿದೆಯಲ್ಲ, ಇದಿಷ್ಟು ಹಾಕ್ಕೊಳ್ಬೇಕು. ಜಜ್ಬಿಟ್ಟು ಇದನ್ನೆಲ್ಲ ತಣ್ಣಗಾದ್ಮೇಲಿಂದ ಪೌಡ್ರ್ ಮಾಡ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಇದೇನಿದ್ರು ತರಕಾರಿ ಸಾಂಬಾರಿಗೆ ಬೇಳೆ ಜೊತೆಗೆ ತರಕಾರಿ ಸಾಂಬಾರು ಮಾಡ್ತೀವಲ್ಲ ಅದಕ್ಕೆ ಹಾಕ್ಕೊಳ್ಬೋದು. ಚಿಕ್ಕ ಸ್ಪೂನ್ಗೆ 2 ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತೀನಿ ನಾನಿಲ್ಲಿ. ಒಂದು 6 ಜನ ಊಟ ಮಾಡೋದಕ್ಕೆ 2 ಸ್ಪೂನ್ ಹಾಕ್ಕೊಳ್ತೀನಿ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ